Watch full episodes on Jio Hotstar. ಐಡಿಯಾ ನಾನು ಕಲ್ಲ ಮೇಲೆ ಎದೆ ಫಸ್ಟ್ ಟೈಮ್ ಗೊತ್ತಾಯ್ತು ಕಾಸದ ಡಬ್ಬಿಲಿರೋ ಹುಳುಗಳು ಅದು ಹೆಂಗಿರುತ್ತೆ ಅಂತ ಫೀಲ್ ಆಯ್ತು. ಏನಪ್ಪ ನಿನ್ನ ಹೆಸರು? ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟು ಕಾಪಾಡ್ಬಿಟ್ಟೆ ಗೆಳೆಯ. ಸಾರ್ ಕೈಯಿಂದ ಒಂದ್ಸರಿ ಬಚಾವಾಗೋದೇ ಕಷ್ಟ, ನೀವ್ ಎರಡೆರಡು ಸರಿ ಪಾರಾಗಿದ್ದೀರ. ನೀವೇನಾದ್ರೂ ತುಂಬಾ ಅದೃಷ್ಟವಂತರ ಅಥವಾ ಶಕ್ತಿಶಾಲಿಗಳ? ಹೇಳಿ. ಅದ್ ನಮ್ಮಿಬ್ಬರಿಗೂ ಗೊತ್ತಿದೆ, ತಾವ್ಯಾರೋ? ಗೆಳೆಯರೇ, ನನ್ನ ಹೆಸರು ಜುಂಬೋ ಮತ್ತೆ ಇವಳು ಜುಮಿ. ಇವರೆಲ್ಲ ನನ್ನ ಗೆಳೆಯರು. ಒಂದ್ ಜಮಾನದಲ್ಲಿ ನಾವು ಮೇಲ್ಗಡೆ ಯಾಕ್ಸರ್ ಟವರ್ ನಲ್ಲಿ ಇರ್ತಾ ಇದ್ವಿ, ಗೊತ್ತಾ? ಜಾರ್ನ ವಿರುದ್ಧ ಮಾತಾಡಿದ್ವಿ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮನ್ನ ತಗೊಂಡ್ ಬಂದು ಸಾಕಿದಾನೆ. ಏನ್ ಮಾಡೋದು? ಇವಾಗ ಮೇಲ್ಗಡೆ ಹೋಗೋದಕ್ಕೆ ಬೇರೆ ಯಾವುದೇ ದಾರಿ ಲೇಸರ್ ನೆಟ್ ಕಟ್ಬಿಟ್ಟು ಹಂಗೆ ಮೇಲ್ಗಡೆ ಹೋಗ್ಬಿಡ್ರೆ. ಇವೆಲ್ಲ ಸಖತ್ ರುಚಿಯಾಗಿದೆ. ಮನೇಲಿ ಮಾಡಿದ ಅಥವಾ ಹೋಟೆಲ್ ತಂದಿದ್ದ? ಇನ್ನೂ ಇದ್ರೆ ಕೊಡ್ರೆ. ಓಹೋ, ಇದು ಇವತ್ತಾನೆ ಕಸ್ದಿಂದ ತೆಗೆದು ಕೊಡ್ತಾ ಇರೋದು. ಏಕ್ದಮ್ ಫ್ರೆಶ್ ಇದೆ, ಅದಕ್ಕೆ ಟೇಸ್ಟ್ ಆಗಿದೆ. ಅಲ್ಲಿ ನೋಡಿ, ಅದು ನನ್ನ ಲ್ಯಾಬು. ನಾನು ಅಲ್ಲಿ ಮೇಲ್ಗಡೆ ಲೇಸರ್ನ ಕಟ್ ಮಾಡಿ ಮೇಲ್ಗಡೆ ಹೋಗೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಇರ್ತೀನಿ. ಅಯ್ಯೋ ಸಹಿತ ಇಲ್ಲಿ ಕೇಳಪ್ಪ, ಹೋಗಿ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ. ನನ್ ಗ್ಯಾರಂಟಿ ಏನಾದ್ರು ಒಂದು ಐಡಿಯಾ ಮಾಡೇ ಕೊಡ್ತೀರಪ್ಪ. ನೋಡಿ, ನನಗೂ ಅಂತದ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಇದರಲ್ಲಿ ಗಾರ್ಬೇಜ್ ಮತ್ತೆ ಚರಂಡಿ ಐಟಮ್ಸ್ ಏನು ಇಲ್ಲ ತಾನೆ? ಹೆದರಬೇಡಿ, ಅಂತದೇನೂ ಇಲ್ಲ. ನೀವು ಇದನ್ನ ತಿನ್ನೋಡಿ.
ಯಾವ ಗೋಡೆನ ತಡೆಯಕ್ಕಾಗಲ್ಲ ಕಡೆಯ. ಎಲ್ಲದರಲ್ಲೂ ಲೇಸರ್ ಕಟ್ಟರ್ ಇಟ್ಟಿದ್ರಿ. ಈಗ ಲೇಸರ್ ನೆಟ್ ಕಟ್ ಮಾಡಿ ನಾವು ಮೇಲ್ಗಡೆ ಹೋಗೋದ್ ಕಡೆ. ಜೈ ಹೋ, ನಡೀರಿ ಹೋಗೋಣ ಈಗ. ರೇಸ್ನ ರೌಂಡ್ ರೌಂಡ್ ಆಗಿ ತಿರುಗಿಸ, ಆವಾಗಲೇ ನೆಟ್ ಕಟ್ ಆಗೋದು. ಎಲ್ಲಾನು ಗೋಲ್ ಗೋಲ್ ಆಗಿ ಆಗ್ತಾ ಇದೆ. ಮಮ್ಮಿ ಕಾಪಾಡು. ಅರೆ ಗಸಿಟರಮ್ಮ ಇರಪ್ಪ, ಸ್ವಲ್ಪ ನಿಮ್ಮ ಅಪ್ಪನ ಕರ್ಕೊಂಡು ಬೇಗ ಭೂಲೋಕಕ್ಕೆ ಹೋಗ್ಬಿಡೋಣ. ಆಗ್ಲೇ ನೀನು ನಿಮ್ಮ ಮಾಮನ್ ನೋಡಕ್ಕಾಗುತ್ತೆ. ಈಗ ನನ್ನ ಹಿಂದೆ ಬಾ ನೀನು. ನಾನು ನಿನಗೆ ಯಾವ ದಾರಿಯಿಂದ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲಿ ಯಾವುದೇ CCTV ಕವರೇಜ್ ಇರಲ್ಲ, ಮತ್ತೆ ಪೊಲೀಸರು ಕೂಡ ಕಾರ್ ಓಡಿಸೋದಕ್ಕೆ ಹೆದರ್ಕೊಳ್ತಾರಲ್ಲಿ. ಬಾ ನನ್ನ ಹಿಂದೆ. ಕೆಳಗಿನ ಜನರು ನೆಟ್ನ ಬ್ರೇಕ್ ಮಾಡಿದ್ದಾರೆ. ರೆಡ್ ಅಲರ್ಟ್, ರೆಡ್ ಅಲರ್ಟ್. ಆ ಜನ ಯಾವ ಮಾನಿಟರಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು? ಹುಡುಕಿ ಅವ್ರನ್ನ, ಹುಡುಕಿ. ಸರ್ಚ್, ಆಲ್ ಪೊಲೀಸ್ ಫೋರ್ಸ್ ಸರ್ಚ್. ಓಕೆ ಸರ್. ಲೇಸರ್ ನೆಟ್ ಬ್ರೀಚ್ ಆಗಿದೆ. ನೆಟ್ ಕಟ್ ಮಾಡಿ ಕೆಳಗಡೆ ಇರೋ ಜನ ಮೇಲ್ಗಡೆ ಹೋಗ್ತಾರೆ. ಪ್ಯಾಲೇಸ್ಗೆ ಸೆಕ್ಯೂರಿಟಿನ ಜಾಸ್ತಿ ಮಾಡು. ಅವರು ಮೋಟು ಪತ್ಲುನೇ ಇದ್ದಾರೆ. ಮೋಹನ್ ಸಿಂಗ್ನ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದಾರೆ. ಈ ಸರಿ ಯಾವುದೇ ಕಾರಣಕ್ಕೂ ಅವ್ರು ಬಚಾವಾಗಿ ಹೋಗ್ಲೇಬಾರ್ದು. ಎಲ್ಲ ರೋಬೋಟ್ನ ರೆಡಿ ಇಟ್ಟಿರು. ಓಕೆ ಸರ್. ಎಲ್ಲರೂ ನಿಂತ್ಕೊಳ್ಳಿ. ನಾನ್ ಚೆಕ್ ಮಾಡಿ ಹೇಳ್ತೀನಿ ಮೋಟು ಅವ್ರ ತಂದೆ ಇರೋಂತ ಲ್ಯಾಬು ಎಲ್ಲಿದೆ ಅಂತ. ಹಾ, ಸಿಕ್ಕಾಯ್ತು. ಇಲ್ಲಿದೆ ನೋಡು ಆ ರಿಸರ್ಚ್ ಲ್ಯಾಬು. ಅಲ್ಲೇ ಮೋಟು ಅವ್ರ ತಂದೆ ಇರೋದು. ಲೆಟ್ಸ್ ಗೋ. ಎಲ್ಲರೂ ಅಲರ್ಟ್ ಆಗ್ಬಿಡಿ. Security breach in palace. Guard, reach research lab immediately. Research lab ಗೆ ಬೇಗ ಹೋಗಿ. ಇಲ್ಲ ಸರ್, ಸೆಕ್ಯೂರಿಟಿ ಬೀಚ್ ಇನ್ ಪ್ಯಾಲೇಸ್. ಆಗ ಹೋಗ್ಲಿ ಗಾರ್ಡ್ಸ್ ನ ಕಳಿಸು. ಈಗಲೇ ಆಕ್ಟೋಪಸ್ ರೋಬೋನು ರಿಲೀಸ್ ಮಾಡು. ಎಸ್ ಸರ್.
ಪತ್ಲು. ಇದರಿಂದ ಅವರು ಎಲಬ್ರೇಟ್ ಆಗಿ ಹೋಗ್ತಾರೆ. ಇಲ್ಲ ಅಂದ್ರೆ ಅವ್ರು ಎಷ್ಟು ಪೀಸ್ ಆಗಿ ಹೋಗ್ತಾರೋ ಅದ್ರ ದುಪ್ಪಟ್ಟು ಪೀಸ್ಗಳಾಗಿ ಹೋಗ್ತಾರೆ. ಅವರು ಡಬಲ್ ಆಗ್ತಾರೆ. ಅರೆ ಮುಗಿತಾನ ಇಲ್ವಲ್ಲಪ್ಪ. ತುಂಬಾ ನಮ್ಮ ಅಪ್ಪನ ನೀನು ಸೇಫ್ ಜಾಗ ಕರ್ಕೊಂಡೋಗು, ನಾವು ಬರ್ತೀವಿ. ಅಂತೂ ನಮ್ಮ ಕೊನೆ ಗಳಿಗೆ ಬಂದೇ ಬಿಡ್ತು. ಮಟ ತಿಂಡಿ ತಿನ್ನ. ಅಯ್ಯೋ ಇದು ತಿಂಡಿ ತಿನ್ನೋ ಸಮಯನ ಪತ್ಲು. ಫೈಟ್ ಫೈಟ್. ಅಯ್ಯೋ ತಿಂಡಿ ಏನಿದೆ ಅಂತ ನೋಡು. ಫುರ್ಫುರಿ ನಗರದಿಂದ ಎಮರ್ಜೆನ್ಸಿಗೆ ಅಂತ ತರಿಸಿರೋದು ನೋಡ. ಘಮ ಘಮ. ಸಮೋಸ ತಿಂದು ಸುರೋಜ್ ಕಮಡ. ನೋಡ ಬಿಡೋಣ ಯಾವ್ದು ಎಷ್ಟು ದಮ್ಮಿದೆ ಅಂತ. ಇಲ್ಲ, ನಾನು ಅವ್ರನ್ನ ಮುಗಿಸ್ಬಿಡ್ತೀನಿ. ಮತ್ತು ಇನ್ನೂ ಸಮೋಸ ಇದೆನಾ? ಇಲ್ಲ ಕಣ, ಎಲ್ಲ ನೀನೇ ತಿನ್ಬಿಟ್ಟೆ. ಪರವಾಗಿಲ್ಲ ಬಿಡೋ, ಸಮೋಸ ಇಲ್ಲಿದ್ರೆ ಅವನಿಗೆ ಇಡ್ತೀನಿ ಈಗ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಮಟ್ಟು.
ನೋಡಪ್ಪ ಅವ್ರನ್ನ. ಸರ್, ಇವತ್ತಿಗೆ ನಿನ್ನ ಆಟ ಮುಗ್ದೋಯ್ತು. ನೀನಿನ್ ಮೇಲೆ ಜೈಲಲ್ಲೇ ಇರೋದು. ಮತ್ತೆ ಜುಂಬಾ ಇಲ್ಲಿ ಆಡಳಿತ ನಡೆಸ್ತಾನೆ. ಸುಳ್ಳು ಹೇಳಿದ್ರೆ ಕಾಗೆ ಕಚ್ಬಿಡುತ್ತೆ. ಕಾಗೆಗೆಲ್ಲರೂ ಎದುರ್ಕೋಬೇಕು. ನಾನು ಸುಳ್ಳು ಹೇಳಲ್ಲ. ನಾನ್ ರಾಜ್ಯ ಆಳಲಿಲ್ಲ ಅಂದ್ರೆ ಯಾರು ರಾಜ್ಯ ಆಳಕ್ಕಾಗಲ್ಲ. ಈಗ ಎಲ್ಲ ಮುಗ್ದೋಯ್ತು. ಅಯ್ಯಮ್ಮ, ಇದು ಟೈಮ್ ಬಾಂಬ್ನ ಸೌಂಡು. ಇನ್ನತ್ತೆ ಸೆಕೆಂಡ್ ಉಳಿದಿರೋದು. ಇದನ್ನು ಮಿಲ್ಟಾ ಎಣ್ಸಕ್ ಶುರು ಮಾಡು. ಕೌಂಟ್ ಡೌನ್ ಶುರು. ರಿಫ್ಯೂಸ್ ಮಾಡು. ತುಂಬ ಕೆಲಸ ಮಾಡಿಬಿಟ್ಟೆ ನೀನು. ಈಗ ನೀನು ಒಂದು ಮಗು ಥರ. ನೀನು ಈಗ ಆಟ ಆಡ್ಕೊಬೇಕಾಗಿರೋ ದಿನಗಳಿದು. ಹೋಗು, ಆಟ ಆಡ್ಕೊಂಡು ದಿನ ಕಳಿ. ಮೋಟು ಅಂಕಲ್ ನನ್ನ ಜೊತೆ ಆಟ ಆಡಿ ನನಗೆ ಮಜಾ ಬರುತ್ತೆ. ಅಂಕಲ್ ಆಟ ಆಡೋಣ ಬನ್ನಿ. ಮೇಲೆ ನಾನು ಬೇಬಿ ಸಿಟ್ಟಿಂಗ್ ಓಪನ್ ಮಾಡಿಲ್ಲ ಕೇಳಿದ. ನಾನು ಅದನಪ್ಪ. ಬನ್ನಿ ಅಪ್ಪಾಜಿ, ಮನೆಗೆ ಹೋಗೋಣ. ಇಲ್ಲ ಮಗನೇ, ನಾನೀಗೊಂದು ಮಿಷನ್ ಮೇಲಿದ್ದೀನಿ. ಎಲ್ಲ ಏಲಿಯನ್ಸ್ನು ಭೂಮಿಯವ್ರ ಜೊತೆ ಸ್ನೇಹ ಮಾಡಿಸ್ಬೇಕು ಅಂತ. ನಾನು ತಿರ್ಗಾ ಅದೇ ಮಿಷನ್ಗೋಸ್ಕರ ಹೋಗಿ ಈ ಕೆಲಸನ ಪೂರ್ತಿ ಮಾಡ್ಕೊಂಡ್ಬರ್ತೀನಿ. ಮೋಟು ಪತ್ಲು, ಇದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ನೀವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಸ್ನೇಹಿತರಾಗಿದ್ರೋ ಈಗಲೂ ಹಾಗೇ ಇದ್ದೀರಾ. ನಿಮ್ಮಿಬ್ಬರ ಜೋಡಿ ಯಾವಾಗಲೂ ಹೀಗೆ ಇರಲಿ. ನಿಮ್ಗಳ ಜೊತೆ ಡಾಕ್ಟರ್ ಜಟ್ಕಾ, ಚಿಂಗಮ್, ಗಸಿಟಾರಾಮ್ ಥರ ಸ್ನೇಹಿತರು ಯಾವಾಗಲೂ ಜೊತೆಲಿರಲಿ. ನನ್ನ ಆಶೀರ್ವಾದ ಸದಾ ನಿಮ್ಗಳ ಮೇಲಿರುತ್ತೆ. ಅಪ್ಪಾಜಿ, ಆಯ್ತು ಮಕ್ಕಳೇ, ತಿರ್ಗಾ ಸಿಗೋಣ. ನಾನು ಮಿಷನ್ನ ಪೂರ್ತಿ ಮಾಡ್ಕೊಂಡೇ ಮತ್ತೆ ಬರ್ತೀನಿ. ನಾನು ಬರ್ಲಾ? ಅಪ್ಪಾಜಿ ಹುಷಾರು. ನೀನು ಕೂಡ. ತುಂಬಾ ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಈ ಎಕ್ಸರ್ ಪ್ಲಾನೆಟ್ ನ ಈಗ ನೀನೇ ನೋಡ್ಕೋ. ನಾವು ನಮ್ ಲೋಕಕ್ಕೆ ಹೋಗ್ತೀವಿ. ಈಗ ನಾನು ಜುಂಬಾ ಜೊತೆ ಸೇರಿ ಕೆಲಸ ಮಾಡ್ತೀನಿ. ಥ್ಯಾಂಕ್ಸ್ ಲಪಾಟು, ಥ್ಯಾಂಕ್ಸ್. ನೀನ್ ಇಲ್ಲದೆ ಹೋಗಿದ್ರೆ ನಾನು ನಮ್ಮ ಅಪ್ಪಾಜಿನ ನೋಡಕ್ಕೆ ಆಗ್ತಾನೆ ಇರ್ಲಿಲ್ಲ. ಬಾಯ್ ಬಾಯ್, ಮತ್ತೆ ಸಿಗೋಣ. ಬರ್ತೀವಪ್ಪ. ಅವನಿ ಮೋಟೋರ್ ಅಪ್ಪಾಜಿನಂತೂ ಬಚಾವ್ ಮಾಡಿದ್ವಿ. ಇವಾಗ ನಿನ್ನ ಭೇಟಿ ಮಾಡಕ್ ಬರ್ತಾ ಇದ್ದೀನಿ. ಅಯ್ಯಪ್ಪ.
Watch India's largest kids library only on Jio Hotstar. Download the app now.